ಹಲೋ ನಮಸ್ಕಾರ. ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB NTPC ಪರೀಕ್ಷಾ ಸರಣಿ ಗಣಿತ ವಿಭಾಗ ನಂಬರ್ ಸಿಸ್ಟಮ್ ನೋಡ್ತಾ ಇದೀವಿ. ನಾವು 2ನೇ ತರಗತಿ ಇದು. ಮೊದಲನೇ ತರಗತಿಯಲ್ಲಿ ನಂಬರ್ ಸಿಸ್ಟಮ್ ಅಲ್ಲಿ ನಾವು LCM ಮತ್ತು HCF ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈ ನಂಬರ್ ಸಿಸ್ಟಮ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಇದೆ, ಡಿವಿಸಿಬಿಲಿಟಿ ಅಂತ, ಅಂದ್ರೆ ವಿಭಜನೆಯ ನಿಯಮ ಅಂತ ಕರಿತೀವಿ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೂ ಒಂದು ಪೆನ್ ಪೇಪರ್ನ ನೀವು ಇಟ್ಕೊಂಡು ನೀವು ಕೂಡ ಜೊತೆಗೆ ಪ್ರಾಕ್ಟೀಸ್ ಮಾಡಬಹುದಾಗಿರುತ್ತೆ. ಮ್ಯಾಥ್ಸ್ ವಿಭಾಗದಲ್ಲಿ ನೀವು ಎಷ್ಟೇ ನೋಟ್ಸ್ಗಳನ್ನ ಇಟ್ಕೊಂಡ್ರು ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೋದು. ಕ್ಲಾಸ್ ನೋಟ್ಸ್ಗಳು, ಇನ್ನಿತರ ಇಂಪಾರ್ಟೆಂಟ್ PDF ನೋಟ್ಸ್ಗಳನ್ನ ಪ್ರೊವೈಡ್ ಮಾಡ್ತೀನಿ. 99 ಪೇ ಮಾಡಿಬಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ 99 ಪೇ ಮಾಡಿ, ಅಲ್ಲಿ ಡೀಟೇಲ್ಸ್ ಕೊಡ್ತೀನಿ. ಆ ಗ್ರೂಪ್ಗೆ ಜಾಯ್ನ್ ಆದರೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ನೋಟ್ಸ್ಗಳು, ಎಕ್ಸಾಮ್ ಪರ್ಪಸ್ಗೆ ಏನೇನು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೋ ಅದನ್ನ ಅಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಸೊ ಇವತ್ತಿನ ತರಗತಿ ವಿಭಜತೆ ನಿಯಮ, ಡಿಸಿಬಿಲಿಟಿ ಅಂತ. ನಂಬರ್ ಸಿಸ್ಟಮ್ದು ಒಟ್ಟು 4 ರಿಂದ 5 ಅಂಕ ಬರ್ತವೆ ಎಕ್ಸಾಮ್ ಅಲ್ಲಿ. ಅದರಲ್ಲಿ HCF, LCM ಹಾಗೂ ಡಿವಿಸಿಬಿಲಿಟಿ ಎರಡು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ಗಳು. ಡಿವಿಸಿಬಿಲಿಟಿ ವಿಭಜತೆಯ ನಿಯಮ ಅಂತ ಕರಿತೀವಿ. ನೀವು ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಫಸ್ಟ್ ಟೈಮು ಕನ್ನಡ ಭಾಷೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ NTPCಗೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜಸ್ ಅವೈಲೇಬಲ್ ಇರುತ್ತೆ ಕಂಪ್ಯೂಟರಲ್ಲಿ. ಕನ್ನಡದಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಆದಾಗ ಇಂಗ್ಲಿಷ್ಗೆ ಚೇಂಜ್ ಮಾಡ್ಕೋಬಹುದು ಭಾಷೆನ. ಮುಂದಿನ ದಿನಗಳಲ್ಲಿ ಆ ಒಂದು ಮೋಕ್ ಟೆಸ್ಟ್ಗಳನ್ನ ಕೊಡೋ ಸಂದರ್ಭದಲ್ಲಿ ನಿಮಗೆ ಅದ್ರ ಬಗ್ಗೆ ಡೆಮೋ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಇವತ್ತು ಡಿವಿಸಿಬಿಲಿಟಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಪೆನ್ ಪೇಪರ್ ತಗೊಂಡು ರೆಡಿ ಇರಿ. ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ, ನೀವು ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಡಿವಿಸಿಬಿಲಿಟಿ ರೂಲ್ಸ್ ಅಂತ ಏನಿಲ್ಲ. ಒಂದು 5 ರಿಂದ 6 ಡಿಜಿಟ್ನ ಒಂದು ಸಂಖ್ಯೆಯನ್ನ ಅಥವಾ 3 ರಿಂದ 4 ಡಿಜಿಟ್ನ ಒಂದು ಅಂಕೆಯನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಟ್ಬಿಟ್ಟು ಇದು 5 ರಿಂದ ಭಾಗ ಆಗುತ್ತಾ, 7 ರಿಂದ ಭಾಗ ಆಗುತ್ತಾ, 9 ರಿಂದ ಭಾಗ ಆಗುತ್ತಾ, 12 ರಿಂದ ಭಾಗ ಆಗುತ್ತಾ, 2 ರಿಂದ ಭಾಗ ಆಗುತ್ತಾ, ಈ ರೀತಿ ಕ್ವಶನ್ಸ್ ಅನ್ನ ಕೊಟ್ಬಿಡ್ತಾರೆ. ಅಥವಾ ಈ ಕೆಳಕಂಡ ಯಾವ ಸಂಖ್ಯೆ 3 ರಿಂದ ಭಾಗ ಆಗುತ್ತೆ ಅಂದ್ಬಿಟ್ಟು 4 ಆಪ್ಷನ್ಸ್ ಅನ್ನ ಕೊಟ್ಬಿಡ್ತಾರೆ. ಈ ತರ ಪ್ರಶ್ನೆಗಳನ್ನ ಕೊಟ್ಟಾಗ ಡಿವಿಸಿಬಿಲಿಟಿ ರೂಲ್ಸ್ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅಂದ್ರೆ ಯಾವ ಸಂಖ್ಯೆ 2 ರಿಂದ ಭಾಗ ಆಗುತ್ತೆ, ಅದಕ್ಕಿರುವಂತ ನಿಯಮ ಏನು, 3ಕ್ಕಿರೋ ನಿಯಮ ಏನು, 4ಕ್ಕಿರೋ ನಿಯಮ ಏನು, ಇದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ ಒಂದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ನಾನು ಅದ್ರ ಬಗ್ಗೆ ಹೇಳಲ್ಲ. ಒಂದು ಎಲ್ಲ ಸಂಖ್ಯೆಯನ್ನು ಡಿವೈಡ್ ಮಾಡುತ್ತೆ, ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಇಲ್ಲ. 2ನೇ ಸಂಖ್ಯೆ ಹೋಗೋಣ. ಯಾವ್ದಾದ್ರು ಒಂದು ಅಂಕೆಯನ್ನ ಕೊಟ್ಟು ಇದು 2 ರಿಂದ ಭಾಗ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಹೆಂಗ್ ಐಡೆಂಟಿಫೈ ಮಾಡ್ತೀರಾ ಅಂತ ನೋಡ್ತಾ ಹೋಗೋಣ. ಒಂದು ಸಂಖ್ಯೆ ಸಮ ಸಂಖ್ಯೆ ಆಗಿದ್ರೆ ಅಥವಾ ಆ ಸಂಖ್ಯೆಯ ಕೊನೆ ಅಂಕೆ ಸಮ ಸಂಖ್ಯೆ ಆಗಿದ್ರೆ, ಸಮ ಸಂಖ್ಯೆ ಅಂದ್ರೆ 0, 2, 4, 6, 8 ಇವೆಲ್ಲ ಇದ್ರೆ ಅದು ಆಬ್ವಿಯಸ್ಲಿ 2 ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಕೊನೆ ಸಂಖ್ಯೆ 2 ರಿಂದ ಭಾಗ ಆದ್ರೆ ಆ ಅಂಕೆ ಕೂಡ 2 ರಿಂದ ಭಾಗ ಆಗುತ್ತೆ. ಒಂದು ಉದಾಹರಣೆಯನ್ನು ನೋಡೋಣ. 100. ಈಗ 100 ಇದೆ. 100ನ ಕೊನೆ ಸಂಖ್ಯೆ ಯಾವ್ದಪ್ಪ? 100 ಅನ್ನೋ ಒಂದು ಅಂಕೆ ಕೊಟ್ಟಿದ್ದಾರೆ. ಅದರ ಕೊನೆ ಸಂಖ್ಯೆ ಯೂನಿಟ್ ಡಿಜಿಟ್ ಅಂತ ಕರಿತೀವಿ ಕೊನೆ ಸಂಖ್ಯೆಯನ್ನ. 100ರ ಯೂನಿಟ್ ಡಿಜಿಟ್ 0 ಇದೆ. 0ನ 2 ರಿಂದ ನಾವು ಭಾಗಾಕಾರ ಮಾಡ್ಬೋದು. ನೆಕ್ಸ್ಟ್ 212 ಇದೆ. ಉದಾಹರಣೆ ತಗೋಬಹುದು. 212 2 ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ 2 ರಿಂದ ಭಾಗ ಆಗುತ್ತೆ ಅಂತ. ಎಕ್ಸಾಮ್ ಅಲ್ಲಿ ಇಷ್ಟು ಸಿಂಪಲ್ ಆಗಿರೋ ಪ್ರಾಬ್ಲಮ್ಸ್ ಅನ್ನ ಕೊಡೋದಿಲ್ಲ. ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ನಿಮ್ಗೆ ನಂಬರ್ಸ್ ನೋಡಿ 3, 1, 4, 5, 6, 8 ಈ ರೀತಿ ಸಂಖ್ಯೆನ ಕೊಟ್ಬಿಟ್ಟು ಇದು 2 ರಿಂದ ಭಾಗ ಆಗುತ್ತಾ ಅಂತ ಕೇಳ್ತಾರೆ. ಸೊ 2 ಅಂಕೆ ಬಹಳ ಕೊಡುವಂತ ಡಿವಿಸಿಬಿಲಿಟಿ ರೂಲ್ಸ್ ಗಳಲ್ಲೇ ಬಹಳ ಸರಳವಾಗಿ ಆನ್ಸರ್ ಅನ್ನ ಮಾಡಬಹುದಾದಂತ ಅಂಕೆ 2. ಯಾಕೆಂದ್ರೆ ಕೊನೆಯಲ್ಲಿ ಈ ಸಂಖ್ಯೆ ಏನಿರುತ್ತೆ ಇದನ್ನ ಯೂನಿಟ್ ಡಿಜಿಟ್ ಅಂತ ಕರಿತೀವಿ. ಈ ಕೊನೆ ಅಂಕೆ ಏನಿರುತ್ತೆ ಅದು ಸಮ ಸಂಖ್ಯೆ ಆಗಿದ್ರೆ 0, 2, 4, 6, 8 ಈ ಅಂಕೆಗಳಾಗಿದ್ರೆ ಕೊಟ್ಟಿರ್ತಕ್ಕಂಥ ಪೂರ್ಣ ಸಂಖ್ಯೆ ಆ ಸಂಖ್ಯೆ 2 ರಿಂದ ಭಾಗ ಆಗುತ್ತೆ. ಸೊ ಕಣ್ಣು ಮುಚ್ಕೊಂಡು ನೀವು ಆನ್ಸರ್ ಅನ್ನ ಮಾಡ್ಬೋದು. ಓಕೆ, ಈ ರೀತಿ ಅಂಕೆಗಳ ಬರ್ತವೆ. ಮತ್ತೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಈ ರೀತಿ ಅಂಕೆಗಳನ್ನ ಕೊಟ್ಬಿಡ್ತಾರೆ ನೋಡಿ. 7 ಡಿಜಿಟ್ ಇದೆ. ಈ ತರ ಅಂಕೆನ ಕೊಟ್ಬಿಟ್ಟು ಇದು 2 ರಿಂದ ಡಿವೈಡ್ ಆಗುತ್ತಾ ಅನ್ನೋದ್ರಲ್ಲಿ ಆಯ್ಕೆಗಳಲ್ಲಿ ಇರುತ್ತೆ, ಐಡೆಂಟಿಫೈ ಮಾಡಬೇಕು. ಎಕ್ಸಾಮ್ ಅಲ್ಲಿ ಇಷ್ಟು ಸಿಂಪಲ್ ಆಗಿ ಕೊಡಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಕೆಳಕಂಡ ಯಾವ ಸಂಖ್ಯೆ 2 ರಿಂದ ಭಾಗವಾಗುತ್ತದೆ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಆಯ್ಕೆಗಳಲ್ಲಿ ಈ ತರ ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಈ ತರ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಸರಳವಾಗಿ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಆ ಸಂಖ್ಯೆಯ ಕೊನೆ ಅಂಕೆ ಯೂನಿಟ್ ಡಿಜಿಟ್ ಅಂತ ಕರಿತೀವಿ, ಅದು ಸಮ ಸಂಖ್ಯೆ ಆಗಿರ್ಬೇಕು. ಮತ್ತು ಸಮ ಸಂಖ್ಯೆ ಅಂದ ತಕ್ಷಣ ನಿಮ್ಗೆ ಆಬ್ವಿಯಸ್ಲಿ ಆಯ್ಕೆಗಳೇನು? 2, 0, 2, 4, 6, 8. ಓಕೆನಾ? ಮತ್ತೆ 10 ಬಂದ್ರೆ ಪುನಃ 0ನೇ ಬರುತ್ತೆ. ಹಾಗಾಗಿ 0, 2, 4, 6, 8 ಇವೆಲ್ಲ ಬಂದ್ರೆ ಅದು 2 ರಿಂದ ಪರಿಪೂರ್ಣವಾಗಿ ಭಾಗ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಅಂಕೆಗಳನ್ನ ಕೊಟ್ಟಿದ್ದೀನಿ. ಸೊ 2 ಬಹಳ ಸರಳವಾಗಿತ್ತು.
ಅದಕ್ಕೊಂದಿಷ್ಟು ಉದಾಹರಣೆಗಳನ್ನ ಇಲ್ಲಿ ನೋಡ್ಬೋದು. ಈಗ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ಇಲ್ಲಿ ಆನ್ಸರ್ನ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಈಗ ಹೇಳಿದ್ಮೇಲೆ ಅದೇನೆ, ತುಂಬಾ ಸರಳವಾಗಿದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 268 ಕೊಟ್ಟಿದ್ದಾರೆ, ಕೊನೆ ಸಂಖ್ಯೆ 8. 8 2ರಿಂದ ಭಾಗ ಮಾಡಿದ್ರೆ ಪೂರ್ಣವಾಗಿ ಭಾಗ ಆಗುತ್ತೆ. 8 2 4 8 ಆಗುತ್ತೆ. ಹಾಗಾಗಿ 268 ಇರ್ಬೋದು, 288 ಇರ್ಬೋದು, ಈ ಅಂಕೆಗಳು 2ರಿಂದ ಭಾಗ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಈಗ 3. ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಕೊಟ್ಟರು, ಕೆಳಕಂಡ ಯಾವ ಸಂಖ್ಯೆಯು 3ರಿಂದ ಭಾಗಿಸಲ್ಪಡುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದಾಗ ನಿಮ್ಗೆ ಈ ರೂಲ್ ಗೊತ್ತಿರಬೇಕು. ಯಾವ್ದಾದ್ರೂ ಕೊಟ್ಟಿರ್ತಕ್ಕಂತಹ ಒಂದು ಸಂಖ್ಯೆ ಜೋಡಿ 3ರಿಂದ ಭಾಗ ಆಗ್ಬೇಕು ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟು ಅಂಕೆಗಳನ್ನ ನೀವು ಕೂಡಬೇಕು. ಕೂಡಿದಾಗ ಅದನ್ನ 3ರಿಂದ ಭಾಗಾಕಾರ ಮಾಡಿದ್ರೆ ಸಂಪೂರ್ಣವಾಗಿ ಭಾಗ ಆಗ್ಬೇಕು, ಯಾವುದೇ ಶೇಷ ಉಳ್ಕೋಬಾರದು. ಉದಾಹರಣೆಗೆ ಕೊಟ್ಟಿದ್ದಾರೆ ನೋಡಿ, 308. 308ನ್ನ 3ರಿಂದ ಭಾಗ ಆಗುತ್ತಾ ಅಂತ ಕೇಳ್ತಾರೆ ಅಲ್ಲಿ ಅಂತ ಅನ್ಕೊಳ್ಳೋಣ ಒಂದು ಪಕ್ಷ. ಆವಾಗ ನೀವೇನ್ ಮಾಡ್ಬೇಕು, ಈಗ 308ನ್ನ ಈಸಿಯಾಗಿ ನೀವು ಭಾಗಾಕಾರ ಮಾಡ್ಕೋಬಹುದು. ಆದ್ರೆ ಇದೇ ಸಂಖ್ಯೆ 31,008 ಅಂತ ಕೊಟ್ಟಾಗ ನೀವು ಭಾಗ ಮಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಆ ಥರ ಸಂಖ್ಯೆಗಳನ್ನ ಕೊಟ್ಟಾಗ ನಿಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿದ್ರೆ ಈಸಿ ಆಗುತ್ತೆ. 2 ಅಂಕೆ 3 ಅಂಕೆ ಕೊಟ್ಟಾಗ ನೀವು ಆಬ್ವಿಯಸ್ಲಿ ಈಸಿಯಾಗಿ ಡೈರೆಕ್ಟ್ ಡಿವೈಡ್ ಮಾಡಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ 308 ಕೊಟ್ಟಿದ್ದಾರೆ. 308 3ರಿಂದ ಭಾಗ ಆಗುತ್ತೆ ಅಂದ ತಕ್ಷಣ 3ರ ಡಿವಿಸಿಬಿಲಿಟಿ ರೂಲ್, ಬಾಧ್ಯತೆಯ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಕೊಟ್ಟಿರ್ತಕ್ಕಂಥ ಅಂಕೆಗಳನ್ನ ಸಂಪೂರ್ಣವಾಗಿ ಒಂದಕ್ಕೆ ಒಂದನ್ನ ಕೂಡಿ ಅಂತ ಹೇಳುತ್ತೆ. 308ನ್ನ 3 + 0 + 8 3 ಸಂಖ್ಯೆಯನ್ನ ಕೂಡಿ 11 ಆಗುತ್ತೆ. 11ರ ಮೊತ್ತ ಏನ್ ಬಂತು, ಇದನ್ನ 3ರಿಂದ ಭಾಗಾಕಾರ ಮಾಡಿ. 11ನ್ನ 3ರಿಂದ ಭಾಗಾಕಾರ ಮಾಡಕ್ಕಾಗಲ್ಲ, ಯಾಕಂದ್ರೆ 12 ಇದ್ದಿದ್ರೆ ಆಗೋದು, 15 ಇದ್ರೆ ಆಗೋದು, 9 ಇದ್ದಿದ್ರೆ ಆಗೋದು, 6 ಇದ್ರೆ ಆಗೋದು. 11 3 ಜೊತೆ ಪರಿಪೂರ್ಣವಾಗಿ ಭಾಗ ಆಗೋದಿಲ್ಲ. ಹಾಗಾಗಿ 308ನ್ನು ಕೂಡ ಭಾಗ ಮಾಡಿ ನೋಡಿ 3 ಜೊತೆ, ಯಾವುದೇ ಕಾರಣಕ್ಕೂ ಭಾಗ ಆಗೋದಿಲ್ಲ. ಈ ರೀತಿಯಾಗಿ ನಿಮ್ಗೆ ನಿಯಮಗಳು ಗೊತ್ತಿದ್ರೆ ಬಹಳ ಸುಲಭವಾಗಿ ಆನ್ಸರ್ಸ್ ಅನ್ನ ಕಂಡುಹಿಡಿಬಹುದು. ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 516 ಸಂಪೂರ್ಣವಾಗಿ 3ರಿಂದ ಭಾಗ ಆಗುತ್ತಾ ನೋಡಿ. 5 1 6 3ನ್ನ ಕೂಡಿ 5 + 1 6, 6 + 6 12. 12ನ್ನ 3ರಿಂದ ಪೂರ್ಣವಾಗಿ ಭಾಗ ಮಾಡಬಹುದು. ಹಾಗಾಗಿ 516 ಕೂಡ ಪೂರ್ಣವಾಗಿ 3ರಿಂದ ಭಾಗ ಆಗುತ್ತೆ. ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ಆನ್ಸರ್ನ ಮಾಡ್ತಾ ಹೋಗೋಣ. ಇದಕ್ಕೆ ನೋಡಿ, 53,472 ಕೊಟ್ಟಿದ್ದಾರೆ. ಅಲ್ಲಿ ಈ ತರ ಎಕ್ಸಾಂಪಲ್ಸ್ ನ ಕೊಟ್ಬಿಡ್ತಾರೆ ನೋಡಿ. 53,472 ಇದೆ, ಇದು 3ರಿಂದ ಭಾಗ ಆಗತ್ತಾ ಚೆಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ನೀವೇನ್ ಮಾಡ್ಬೇಕು, 5 + 3 + 4 + 7 + 2 ಎಲ್ಲವನ್ನ ಕೂಡ್ಬಿಡ್ಬೇಕು. 5 + 3 8 ಆಗುತ್ತೆ, 8 + 4 12, 12 + 7 19, 19 + 2 21 ಆಗುತ್ತೆ. 21ನ್ನ 3ರಿಂದ ಭಾಗ ಮಾಡಿದ್ರೆ 3 1 3 7, ಶೇಷ ಉಳ್ಕೊಳ್ಳದೆ ಪರಿಪೂರ್ಣವಾಗಿ ಭಾಗ ಆದ್ರೆ ಇದರ ಮೊತ್ತ, ಆ ಸಂಖ್ಯೆಯ ಮೊತ್ತ, ಈ ಸಂಖ್ಯೆ ಕೂಡ 3ರಿಂದ ಭಾಗ ಆಗುತ್ತೆ ಅನ್ನೋ ಅರ್ಥ. ಓಕೆನಾ? ಈ ಸಂಖ್ಯೆ ಪರಿಪೂರ್ಣವಾಗಿ 3ರಿಂದ ಭಾಗ ಆಗುತ್ತೆ. ಇಲ್ಲಿ ನಿಮಗೆ ಉದಾಹರಣೆ ಮೂಲಕ ತೋರಿಸಿದ್ವಿ. ನೆಕ್ಸ್ಟ್ 4ರ ನಿಯಮ. ಈಗ ಯಾವ್ದಾದ್ರು ಒಂದು ಸಂಖ್ಯೆನ ಕೊಟ್ಟರು, 4ರ ಬಾಧ್ಯತೆಯ ನಿಯಮ ಏನು ಅಂತ ನಿಮಗೆ ಗೊತ್ತಿರಬೇಕು. ಒಂದು ಸಂಖ್ಯೆಯ ಕೊನೆಯ 2 ಅಂಕೆಗಳು 4ರಿಂದ ಭಾಗವಾಗಬೇಕು, ಆಗ ಆ ಸಂಪೂರ್ಣ ಸಂಖ್ಯೆ 4ರಿಂದ ಭಾಗ ಆಗುತ್ತೆ. ಕೊನೆಗೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, 2308 ಅಂತ ಕೊಟ್ಟಿದ್ದಾರೆ. 2308 ಈ ಸಂಖ್ಯೆ 4ರಿಂದ ಭಾಗ ಆಗುತ್ತಾ ಅಂತ ನೀವು ಚೆಕ್ ಮಾಡ್ಬೇಕು ಅಂದ್ರೆ ಕೊನೆಯ 2 ಅಂಕೆಗಳನ್ನ ನೋಡ್ಬೇಕು. ಕೊನೆಯ 2 ಅಂಕೆಗಳು 0 ಮತ್ತು 8. ಇದು 4ರಿಂದ ಭಾಗ ಆಗುತ್ತಾ? 4ರಿಂದ ಪರಿಪೂರ್ಣವಾಗಿ 2 ಸಲ ಈಸಿಯಾಗಿ ಭಾಗ ಆಗುತ್ತೆ. ಆ ತರ ಭಾಗ ಆದ್ರೆ 2308 ಅಂತ ಸಂಖ್ಯೆ ಏನಿದೆ ಅದು ಪರಿಪೂರ್ಣವಾಗಿ 4ರಿಂದ ಭಾಗ ಆಗುತ್ತೆ. ನೀವು ಇದನ್ನ ಚೆಕ್ ಕೂಡ ಮಾಡ್ಕೋಬಹುದು. ಇವಾಗ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಚೆಕ್ ಮಾಡ್ಕೋಬಹುದು. ಅಲ್ಲಿ ಕ್ಯಾಲ್ಕುಲೇಟರ್ನ ಅಲೋ ಮಾಡಲ್ಲ, ಇದು ನಿಮ್ಗೆ ಗೊತ್ತಿರಲಿ. ಯಾವುದೇ ಸಿಂಪಲ್ ಕ್ಯಾಲ್ಸಿನೂ ಕೂಡ ಅಲ್ಲಿ ಅಲೋ ಮಾಡೋದಿಲ್ಲ. ವರ್ಕ್ ಶೀಟ್ ಅನ್ನ ಕೊಡ್ತಾರೆ, ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಗೊತ್ತಾಗಿದೆ ಅನ್ಕೋತೀನಿ. ಇದಕ್ಕೆ ಸ್ವಲ್ಪ ಉದಾಹರಣೆಗಳು ನೋಡೋಣ. ಈಗ ನೀವು ಇದನ್ನ ವರ್ಕ್ ಮಾಡ್ಕೋಬಹುದು. ಇಲ್ಲೇನೆ ನೋಡಿ, 1124 ಕೊಟ್ಟಿದ್ದಾರೆ. 1124ರ ಕೊನೆ 2 ಅಂಕೆಗಳು ಯಾವುದು? 24. 24 4ರಿಂದ ಭಾಗ ಆಗುತ್ತಾ? 4 1 4 6 24 ಸಂಪೂರ್ಣವಾಗಿ ಭಾಗ ಆಗುತ್ತೆ. ಹಾಗಾಗಿ 1124 4ರಿಂದ ಭಾಗ ಆಗುತ್ತೆ. ಅದೇ ರೀತಿ 1171ನ ಚೆಕ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಚೆಕ್ ಮಾಡ್ಬೋದು ನೀವು. 71 4ರಿಂದ ಡಿವೈಡ್ ಆಗುತ್ತಾ? 71 4ರಿಂದ ಡಿವೈಡ್ ಆಗುತ್ತಾ? ಸಾಧ್ಯ ಇಲ್ಲ, ಯಾಕೆಂದ್ರೆ 24 80, 15 4 60 ಆಗುತ್ತೆ.
64, 68, 72 ಬರಬೇಕು. 72 ಇದ್ರೆ ಭಾಗ ಆಗ್ತಿತ್ತು, ಹಾಗಾಗಿ ಇದು ಭಾಗ ಆಗಲ್ಲ. 1171 ಕೂಡ ಯಾವುದೇ ಕಾರಣಕ್ಕೂ ಭಾಗ ಆಗೋದಿಲ್ಲ. ನೆಕ್ಸ್ಟ್ 1300 ಕೊಟ್ಟಿದ್ದಾರೆ. 1300 ಭಾಗ ಆಗುತ್ತಾ ಅಂದ್ರೆ 0, 4 ಭಾಗ ಆಗುತ್ತಾ? ಹೌದು. 0ನ 4ರಿಂದ ಭಾಗ ಮಾಡ್ಬೋದು. 1300 ಕೂಡ 4ರಿಂದ ಭಾಗ ಆಗುತ್ತೆ. ಚೆಕ್ ಮಾಡ್ಬೋದು ಬೇಕಾದ್ರೆ ನೀವು 1300ನ ಬರ್ಕೊಂಡು 4ರಿಂದ ಭಾಗ ಮಾಡಿ ಕೂಡ ನೋಡಿ. ನಿಮ್ಗೆ ಇಲ್ಲಿ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. 4 3ಲಿ 12 ಆಗುತ್ತೆ, 1 ಉಳ್ಕೊಳ್ತು 10 ಆಯ್ತು. 4 2ಲಿ 8, 2 ಉಳ್ಕೊತು 0 ಆಯ್ತು. 4 5ಲಿ 20. 325 ಇಂಟು 4 ಮಾಡಿದ್ರೆ 1300 ಆಗುತ್ತೆ. ಸೊ 0 ಅಂತ ಬಂದ ತಕ್ಷಣ ಯಾವುದೇ ಸಂಖ್ಯೆಯಿಂದ ಭಾಗ ಮಾಡಿದ್ರೆ ನಾವು ಈಸಿಯಾಗಿ ಆನ್ಸರ್ನ ಕಂಡುಹಿಡ್ಕೋಬಹುದು. 0ನೇ ಬರುತ್ತೆ, ಅದ್ರಲ್ಲೇನು ವ್ಯತ್ಯಾಸ ಇಲ್ಲ. ಸೊ ಈ ಸಂಖ್ಯೆ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಕೊನೆ 2 ಡಿಜಿಟ್ 4ರಿಂದ ಭಾಗ ಆಗುತ್ತೆ. ಇಲ್ಲೂ ಕೂಡ ಸೇಮ್, ಕೊನೆ 2 ಡಿಜಿಟ್ 4ರಿಂದ ಭಾಗ ಆಗೋದ್ರಿಂದ 500 ಕೂಡ ಭಾಗ ಆಗುತ್ತೆ, ಸೇಮ್ ಬರುತ್ತೆ. 500ನ ಭಾಗ ಮಾಡಿ ನೋಡಿ. 500 ಡಿವೈಡೆಡ್ ಬೈ 4. 4 1ಲಿ 4, 10 ಆಯ್ತು. 4 2ಲಿ 8, 20 ಆಯ್ತು. 4 5, 125 ಇಂಟು 4, 500 ಆಯ್ತು. ಇದು ಕೂಡ ಭಾಗ ಆಗುತ್ತೆ. ಸೊ ಕೊಟ್ಟಿರೋ ಸೀರೀಸ್ ಅಲ್ಲಿ ಇದೊಂದನ್ನು ಬಿಟ್ಟು 1171 ಬಿಟ್ಟು ಉಳಿದವೆಲ್ಲಾ ಸಂಖ್ಯೆಗಳು ಕೂಡ 4ರಿಂದ ಭಾಗ ಆಗ್ತಾ ಇದೆ. ನೆಕ್ಸ್ಟ್ ಸಂಖ್ಯೆ 5. 5ರದ್ದು ಬಹಳ ಸುಲಭ. ಕೊನೆ ಸಂಖ್ಯೆ 5 ಇರಬೇಕು, ಇಲ್ಲ 0 ಇರಬೇಕು. ಓಕೆ, ಉದಾಹರಣೆ 10 ಇರ್ಬೋದು, 10,000 ಇರ್ಬೋದು. ಈ ಕೊನೆ ಸಂಖ್ಯೆ 0, 5, 10, 15, 20 ಈ ರೀತಿ ಇರ್ತವೆ. ಈ ಸಂಖ್ಯೆಗಳನ್ನು ನೋಡ್ಕೋಬಹುದು. ಇವಿದ್ರೆ 5ರ ವಿಭಾಜ್ಯತೆಯ ನಿಯಮ ಬಹಳ ಸುಲಭ. 5, 10ರದ್ದು 1ರದ್ದು ಬಹಳ ಸುಲಭ ಇರುತ್ತೆ, ಹಾಗಾಗಿ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 503ನ 5ರಿಂದ ಭಾಗ ಮಾಡ್ಬೋದಾ? ನೋಡಿದ್ರೆ ಗೊತ್ತಾಗ್ತಾ ಇದೆ ಭಾಗ ಮಾಡೋಕ್ಕಾಗಲ್ಲ. ಕೊನೆ ಸಂಖ್ಯೆ 0 ಇರಬೇಕು, ಇಲ್ಲ 5 ಇರಬೇಕು. ಸೊ ಇದಾಗಲ್ಲ. ಎರಡನೇದು 16,070 ಕೊಟ್ಟಿದ್ದಾರೆ. 5ರಿಂದ ಭಾಗ ಆಗುತ್ತಾ? ಕೊನೆ ಸಂಖ್ಯೆ 5 ಇದೆ, ಕೊನೆ ಸಂಖ್ಯೆ 0 ಇದೆ. ಆಬ್ವಿಯಸ್ಲಿ ಲಾಸ್ಟ್ 2 ಡಿಜಿಟ್ ಅನ್ನು ಕೂಡ ನೀವು ನೋಡಿ 70ನ 5ರಿಂದ ಭಾಗ ಮಾಡ್ಬೋದು. ಕೊನೆಯಲ್ಲಿ 0 ಇದೆ ಅಥವಾ 5 ಇದೆ ಅಂದ್ರೆ ಕಣ್ಣು ಮುಚ್ಕೊಂಡು 5ರಿಂದ ಭಾಗ ಆಗುತ್ತೆ, ಏನೋ ವ್ಯತ್ಯಾಸ ಆಗೋದಿಲ್ಲ. ನೆಕ್ಸ್ಟ್ 43,875 ಕೊಟ್ಟಿದ್ದಾರೆ. ಕೊನೆ ಸಂಖ್ಯೆ 5 ಇದೆ, ಖಂಡಿತವಾಗ್ಲೂ ಭಾಗ ಆಗುತ್ತೆ, ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕೆಗಳಲ್ಲಿ ಮೊದಲನೇದು ಮಾತ್ರ ಭಾಗ ಆಗಲ್ಲ, ಉಳಿದಂತ 2 ಅಂಕೆಗಳು ಕೂಡ ಭಾಗ ಆಗ್ತವೆ. 5 ಬಹಳ ಸುಲಭ ಇತ್ತು ಎಲ್ಲ ಹೋಲಿಸ್ಕೊಂಡ್ರೆ. ನೆಕ್ಸ್ಟ್ 6 ಸ್ವಲ್ಪ ನೀವು ನೆನಪಲ್ಲಿ ಇಟ್ಕೋಬೇಕು. 6 ಬಂದ್ಬಿಟ್ಟು 2 ಮತ್ತು 3ರ ಗುಣಾಂಕ ನಿಮಗೆ ಗೊತ್ತಿದೆ. 2 3ರಲ್ಲಿ 6 ಆಗುತ್ತೆ. ನೀವು 6ರಿಂದ ಯಾವುದಾದ್ರೂ ಒಂದು ಸಂಖ್ಯೆ ಭಾಗ ಆಗತ್ತೆ ಅಂತ ಚೆಕ್ ಮಾಡಬೇಕು ಅಂದ್ರೆ ನೀವು 2 ಮತ್ತು 3 ಸಂಖ್ಯೆಗಳನ್ನ ಪರಿಶೀಲನೆ ಮಾಡಬೇಕು. ಅಂದ್ರೆ 2ನೇ ಬಾಧ್ಯತೆಯ ನಿಯಮ ಹಾಗೂ 3ರ ಬಾಧ್ಯತೆಯ ನಿಯಮ ಎರಡೂ ಅಪ್ಲಿಕೇಬಲ್ ಆಗಬೇಕು. ಅವು 2ರಿಂದ ಆದ್ರೆ 6ರಿಂದ ಆಗುತ್ತೆ ಅಂತ ಅರ್ಥ. ಸೊ ಡೈರೆಕ್ಟ್ ಆಗಿ 6ನ್ನ ನೀವು ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. 2ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆಯ ಬಾಧ್ಯತೆಯ ನಿಯಮಗಳು ಕೊಟ್ಟಿರುವ ಸಂಖ್ಯೆಗೆ ಕ್ವಾಲಿಫೈ ಆದ್ರೆ 6ರದ್ದು ಈಸಿಯಾಗಿ ಆಗುತ್ತೆ ಅಂತ. ಯಾವ್ದಾದ್ರು ಒಂದಾಗ್ಲಿಲ್ಲ ಅಂದ್ರೂ ಆಗಲ್ಲ ಅಂತ. ಉದಾಹರಣೆಯನ್ನು ನೋಡ್ತಾ ಹೋಗೋಣ. ನೋಡಿ ಕೊಟ್ಟಿದ್ದಾರೆ 933 ಕೊಟ್ಟಿದ್ದಾರೆ. 933ನ್ನ ಮೊದಲು ಚೆಕ್ ಮಾಡೋದ. ಮೊದಲನೇದು 2ರ ಬಾಧ್ಯತೆಯ ನಿಯಮ ಏನಪ್ಪಾ? ಕೊನೆ ಸಂಖ್ಯೆ ಏನಾಗಿರ್ಬೇಕು? ಸಮಸಂಖ್ಯೆ ಆಗಿರ್ಬೇಕು. ಕೊನೆ ಸಂಖ್ಯೆ ಸಮಸಂಖ್ಯೆ ಇದೆಯಾ? ಇಲ್ಲ. ಆಬ್ವಿಯಸ್ಲಿ ಮೊದಲನೇ ರೂಲ್ಸೇ ಫಾಲ್ಸ್ ಆಯ್ತು. ಎರಡನೇದನ್ನು ಚೆಕ್ ಮಾಡ್ಬಿಡಿ. 3ರ ಬಾಧ್ಯತೆ ನಿಯಮ ಏನ್ ಹೇಳುತ್ತೆ? 3 ಸಂಖ್ಯೆಗಳನ್ನ ಕೂಡ್ಕೊಳ್ಳಿ, ಅಲ್ಲಿ ಏನ್ ಸಂಖ್ಯೆ ಇರುತ್ತೆ ಅದನ್ನೆಲ್ಲ ಕೂಡ್ಕೊಂಡು 3ರಿಂದ ಭಾಗ ಮಾಡಿ ಅಂತ ಹೇಳುತ್ತೆ. 9 + 3 12, 12 + 3 15. 15ನ 3ರಿಂದ ಭಾಗ ಮಾಡಿದ್ರೆ ಕ್ಲಿಯರ್ ಆಗಿ ಭಾಗ ಆಗ್ತದೆ. ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ, ಆದ್ರೆ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ. ಒಂದನ್ನು ಗಮನಿಸ್ಬೇಕು, 6ರಿಂದ ಸಂಖ್ಯೆ ಭಾಗಾಕಾರ ಆಗತ್ತಾ ಅಂತ ನಾವು ಪರಿಗಣಿಸ್ಬೇಕು ಅಂದ್ರೆ ಅದು 2ರ ಡಿವಿಸಿಬಿಲಿಟಿ ರೂಲ್, 2ರ ಬಾಧ್ಯತೆಯ ನಿಯಮ ಹಾಗೂ 3ರ ಬಾಧ್ಯತೆಯ ನಿಯಮ ಎರಡರಲ್ಲೂ ಕೂಡ ಫಾಲೋ ಅಪ್ ಆಗ್ಬೇಕು. ಅಂದ್ರೆ ಎರಡರಲ್ಲೂ ಸರಿಯಾಗಿರ್ಬೇಕು. ಇಲ್ಲಿ ನೋಡಿ ಉದಾಹರಣೆ ಇಲ್ಲೇನೆ 933 ಇದೆ, 2ರಿಂದ ಭಾಗ ಆಗಲ್ಲ ಇದು, ಆದ್ರೆ 3ರಿಂದ ಭಾಗ ಆಗುತ್ತೆ. ಅಂದ ಮಾತ್ರಕ್ಕೆ 933 6ರಿಂದ ಭಾಗ ಆಗತ್ತೆ ಅಂತಲ್ಲ, ಇದು 6ರಿಂದ ಭಾಗ ಆಗಲ್ಲ. ಓಕೆ, ಬೇಕಾದ್ರೆ ನೀವು ಚೆಕ್ ಮಾಡಿ ಕೂಡ ನೋಡ್ಬೋದು, ನಿಮ್ಮ ವೆರಿಫಿಕೇಶನ್ಗೆ ಚೆಕ್ ಮಾಡ್ಬೋದು. 6ರಿಂದ ಡಿವೈಡ್ ಮಾಡಿ ನೋಡಿ, ಪರಿಪೂರ್ಣವಾಗಿ ಇದು ಭಾಗ ಆಗೋದಿಲ್ಲ. ಇದು ಫಸ್ಟ್ ಒನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ 80 ಇದೆ, 80 ಆಗತ್ತಾ? 80 ಕೊನೆ ಡಿಜಿಟ್ ಏನಪ್ಪಾ? 0. 2ರಿಂದ ಭಾಗ ಆಗತ್ತಾ 80? ಓಕೆ, ಆಗತ್ತೆ. ಹಾಗೆ 80 8 + 0/3.
8 ಪ್ಲಸ್ 0 ಎಷ್ಟು 8 ಬೈ 3 ಆಗ್ತಾ ಇದೆ. 8ನ್ನು 3ರಿಂದ ಭಾಗ ಮಾಡ್ಬೋದಾ ಪೂರ್ಣವಾಗಿ? ಆಗಲ್ಲ. ಸೊ 80ನ್ನು ಕೂಡ ನೀವು 6ರಿಂದ ಭಾಗ ಮಾಡೋಕ್ಕಾಗಲ್ಲ. ಈಸಿಯಾಗಿ ನೀವು ಗೆಸ್ ಮಾಡಿ ಕೂಡ ಹೇಳ್ಬೋದು. 6ನೇ ಮಗಿಯನ್ನು ಹೇಳ್ಕೊಂಡು ಹೋದ್ರೆ 80 ಬರಲ್ಲ ಯಾವುದೇ ಕಾರಣಕ್ಕೂ. 66, 72, 78 ಬರುತ್ತೆ. ಓಕೆನಾ? ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 264 ಇದೆ. 264ನ್ನ 2ರಿಂದ ಭಾಗ ಮಾಡ್ಬೋದಾ? ಸೊ ಕೊನೆ ಸಂಖ್ಯೆ ಎಷ್ಟಿದೆ? 2 ಇದೆ. ಹಾಗಾಗಿ 264ನ್ನ 2ರಿಂದ ಭಾಗ ಮಾಡ್ಬೋದು. 2 ಪ್ಲಸ್ 6 ಪ್ಲಸ್ 4 ಡಿವೈಡೆಡ್ ಬೈ 3. ಡಿವೈಡೆಡ್ ಬೈ 3 ಹೆಂಗ್ ಮಾಡ್ತಿದ್ದೀನಿ ಅಂತ ಗೊತ್ತಿದೆಯಲ್ವಾ ನಿಮಗೆ? 3ರ ಡಿವಿಸಿಬಿಲಿಟಿ ರೂಲ್ನ ನೀವು ನೋಡಿ. ಮತ್ತೆ 2 ಪ್ಲಸ್ 6 8, 8 ಪ್ಲಸ್ 4 12. 12ನ್ನ 3ರಿಂದ ಪರಿಪೂರ್ಣವಾಗಿ ಭಾಗ ಮಾಡ್ಬೋದು. ಎರಡೂ ಕಂಡೀಷನ್ಗಳು ಮೊದಲನೇ ಬಾರಿಗೆ ಸ್ಯಾಟಿಸ್ಫೈ ಆಗಿದೆ. ಎರಡು ಕಂಡೀಷನ್ಗಳು ಕ್ವಾಲಿಫೈ ಆಗ್ತಿರೋದ್ರಿಂದ 264ನ್ನ 6ರಿಂದ ಭಾಗ ಮಾಡ್ಬೋದು. ಬೇಕಾದ್ರೆ 6ರಿಂದ ಭಾಗ ಮಾಡಿ ನೋಡಿ, ನಿಮ್ಗೆ ವೆರಿಫೈ ಮಾಡ್ಕೋಬೋದು. 6ರಿಂದ ಭಾಗ ಮಾಡಿ 6 ಒಂದ್ಲಿ 6 4ಲಿ 6 4 24 ಆಗುತ್ತೆ. 2 ಉಳ್ಕೊತು, ಮತ್ತೆ 24 ಆಯ್ತು. 6 4 24 ಪೂರ್ಣವಾಗಿ ಭಾಗ ಆಗ್ತಾ ಇದೆ. ಇನ್ನೊಂದು ಉದಾಹರಣೆ ಇದೆಯಾ? 564 ಇದೆ. 564ನ್ನ ಮಾಡಿ ನೋಡಿ. 564 ಡಿವೈಡೆಡ್ ಬೈ 2 ಆಗುತ್ತೆ ಈಸಿಯಾಗಿ. ಕೊನೆ ಸಂಖ್ಯೆ 4 ಇದೆ. 5 ಪ್ಲಸ್ 6 ಪ್ಲಸ್ 4 ಡಿವೈಡೆಡ್ ಬೈ 2. 5 ಪ್ಲಸ್ 6 11, 11 ಪ್ಲಸ್ 5 15, 11 ಪ್ಲಸ್ 4 15, 15 ಬೈ 3 ಆಕ್ಚುಲಿ 3 ಇದು. ಸೊ ಕ್ಲಿಯರ್ ಭಾಗ ಆಗುತ್ತೆ. ಇದು ಸ್ಯಾಟಿಸ್ಫೈ ಆಗುತ್ತೆ. ಸೊ 564ನ್ನ 6ರಿಂದ ಭಾಗ ಮಾಡ್ಬೋದು. ಎಷ್ಟಾಗತ್ತೆ? 6 8ಲಿ 48, 6 9ಲಿ 54 ಆಗುತ್ತೆ. 6 9ಲಿ 54, 2 ಉಳ್ಕೋತು 24 ಆಯ್ತು. 6 4 24. ಈ ರೀತಿಯಾಗಿ ನೀವು ಎಕ್ಸಾಂಪಲ್ಸ್ ಇದನ್ನ ವರ್ಕ್ಶೀಟ್ ಅಲ್ಲಿ ತಗೊಂಡು ನೀವು ಇನ್ನಷ್ಟು ಎಕ್ಸಾಂಪಲ್ಗಳನ್ನ ತಗೊಂಡು ಆನ್ಸರ್ ಅನ್ನ ಮಾಡಿ ಕಂಡುಹಿಡಿಯಿರಿ. ಯಾವುದೇ ಸಂಖ್ಯೆನ ತಗೊಂಡ್ಬೇಕಾದ್ರೆ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಅನುಕೂಲ. ಸೊ 6ರಿಂದ ಯಾವ್ದಾದ್ರು ಸಂಖ್ಯೆ ಭಾಗ ಆಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ 2 ಮತ್ತು 3ರ ಬಾಧ್ಯತೆಯ ನಿಯಮಗಳಿಗೆ ಅದು ಒಳಪಡುತ್ತೆ. 2ರಲ್ಲೂ ಕೂಡ ಪಾಸ್ ಆಗಬೇಕು. ಅದು ಅಂದ್ರೆ ಕೊನೆ ಸಂಖ್ಯೆ ಸಮ ಸಂಖ್ಯೆ ಆಗಿರ್ಬೇಕು. 2ರ ಬಾಧ್ಯತೆಯ ನಿಯಮ ಪಾಸ್ ಆಗಬೇಕು ಅಂದ್ರೆ ಕೊನೆ ಸಂಖ್ಯೆ ಸಮ ಸಂಖ್ಯೆನೇ ಆಗಿರ್ಬೇಕು. 0 2 4 6 8 ಇವೇ ಆಗಿರ್ಬೇಕು. ಇನ್ನು 3ರ ಬಾಧ್ಯತೆ ನಿಯಮ ಪಾಸ್ ಆಗಬೇಕು ಅಂದ್ರೆ ಆ ಎಲ್ಲ ಅಂಕೆಗಳನ್ನ ಕೂಡ್ಬಿಟ್ಟು 3ರಿಂದ ಭಾಗ ಮಾಡಿದ್ರೆ ಅದು ಪರಿಪೂರ್ಣವಾಗಿ ಭಾಗ ಆಗ್ಬೇಕು. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದ್ರಿ, ಮೊದಲ 2 ಆಗ್ಲಿಲ್ಲ. ಇನ್ನೂ ಎಕ್ಸಾಂಪಲ್ಸ್ ತಗೊಂಡು ನೋಡಿ, ಇವೆರಡು ಆಯ್ತು. ಇನ್ನೊಂದಿದೆ 795. ಚೆಕ್ ಮಾಡಿ ಬೇಕಾದ್ರೆ ಇದನ್ನ. 795 ಕೊನೆ ಡಿಜಿಟ್ 5 ಇದೆ. ಸಮ ಸಂಖ್ಯೆ ಇಲ್ಲ. ಆಬ್ವಿಯಸ್ಲಿ ಅಲ್ಲಿ ನೋಡ್ಬಿಟ್ಟೆ ಹೇಳ್ತೀನಿ ಇದು ಆಗಲ್ಲ ಅಂತ. ಇನ್ನು 3ರದ್ದು ನಮ್ಗೇನು ಲೆಕ್ಕಕ್ಕಿಲ್ಲ. 3ರದ್ದು ನಾವು ಕ್ವಾಲಿಫೈ ಆಗ್ಬೋದು. ಇಲ್ಲಿ 9 ಪ್ಲಸ್ 5 14, 14 ಪ್ಲಸ್ 7 21, 21 3ರಿಂದ ಭಾಗ ಆಗುತ್ತೆ. 3ರ ಬಾಧ್ಯತೆ ನಿಯಮ ಪಾಸ್ ಆಗ್ಬೋದು, ಆದ್ರೆ 2ರ ಬಾಧ್ಯತೆ ನಿಯಮ ಪಾಸ್ ಆಗ್ಲಿಲ್ಲ. ಹಾಗಾಗಿ 2ರದ್ದು ಪಾಸ್ ಆಗ್ಬೇಕು. 2ರದ್ದು ಸರಿ ಇದ್ರೆ ಮಾತ್ರ ಪೂರ್ಣ ಆ ಸಂಖ್ಯೆ 6ರಿಂದ ಭಾಗ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ನೆಕ್ಸ್ಟ್ 7ರದ್ದು ಒಂಚೂರು ಟಿಪಿಕಲ್ ಆಗಿದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಡೈರೆಕ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ರೀತಿ ಎಕ್ಸಾಂಪಲ್ ಕೊಟ್ಬಿಟ್ಟಿರ್ತಾರೆ ನೋಡಿ. ಒಂದು ಎಕ್ಸಾಂಪಲ್ ಇದೆ. ಎಕ್ಸಾಂಪಲ್ ಕೇಳಿರ್ತಕ್ಕಂಥ ಎಕ್ಸಾಂಪಲ್ 1073ರನ್ನ 7ರಿಂದ ಭಾಗ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಈ ಒಂದು ರೂಲ್ನ ನಿಮ್ಗೆ ತುಂಬಾ ಸರಳವಾಗಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ. ರೂಲ್ ಪ್ರಕಾರ ಏನು ಅಂದ್ರೆ 1073 ಕೊನೆ ಸಂಖ್ಯೆ ಇರುತ್ತಲ್ಲ, 1073 ಅನ್ನೋ ಕೊನೆ ಸಂಖ್ಯೆ, 1073 ಅನ್ನೋ ಕೊನೆ ಸಂಖ್ಯೆ, ಈ ಸಂಖ್ಯೆ ಇದೆಯಲ್ಲ ಯೂನಿಟ್ ಡಿಜಿಟ್, ಇದನ್ನ ರಿಮೂವ್ ಮಾಡಿ ಡಬಲ್ ಮಾಡಬೇಕು. ರಿಮೂವ್ ಮಾಡಿದ್ರೆ 3 ಮಾಡಿದ್ರೆ 6. ಓಕೆ, ಇನ್ನು ಉಳಿದಿರೋ ಸಂಖ್ಯೆ ಇರುತ್ತಲ್ಲ ಅದರಲ್ಲಿ ಬಂದಿರೋ ಸಂಖ್ಯೆನ ಮೈನಸ್ ಮಾಡಬೇಕು. ಉಳಿದಿರೋ ಸಂಖ್ಯೆ ಎಷ್ಟಪ್ಪ? 107. ಈ ಕೊನೆ ಸಂಖ್ಯೆನ ತೆಗೆದ್ಬಿಟ್ಟು ಅದನ್ನ ಡಬಲ್ ಮಾಡಬೇಕು. 6 ಆಯ್ತು. ಈಗ ಉಳ್ಕಿರೋ ಸಂಖ್ಯೆನ ಅದನ್ನ ಕಳಿಬೇಕು. ಎಷ್ಟಾಗತ್ತೆ? 101. ಈ ಪ್ರೋಸೆಸ್ ಅನ್ನ ನೀವು ಎಷ್ಟು ಸಲ 7ರಿಂದ ಭಾಗ ಮಾಡೋವರೆಗೂ ಡಿವೈಡ್ ಮಾಡ್ಬೋದು. ಈಗ 101ನ್ನ 7ರಿಂದ ಭಾಗ ಮಾಡ್ತೀವಿ ಅಂದ್ರೆ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. 1073ನ್ನ ಭಾಗ ಮಾಡೋದಕ್ಕಿಂತ 101ನ್ನ ಭಾಗ ಮಾಡ್ಬೋದಲ್ವಾ? ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಆ ಪ್ರೋಸೆಸ್ನ ರಿಪೀಟ್ ಮಾಡಿ. ಮತ್ತೆ ಪ್ರೋಸೆಸ್ ರಿಪೀಟ್ ಮಾಡಿದಾಗ ಏನಾಗುತ್ತೆ? 101 ಇದೆ, 10 ಆಗಿರುತ್ತೆ. 1 ಇಂಟು 2 ಆಗುತ್ತೆ. ಏನೋ ಒಂದನ್ನ ಡಬಲ್ ಮಾಡ್ತಿದೀವಿ, 3 ಇಂಟು 2 ಮಾಡಿದ್ವಲ್ಲ ಹಾಗೆ. ನೆಕ್ಸ್ಟ್ ಏನಾಗುತ್ತೆ? 10 ಮೈನಸ್ 2 8. 8ನ್ನ 7ರಿಂದ ಭಾಗ ಮಾಡಿದ್ರೆ ಪರಿಪೂರ್ಣವಾಗಿ ಭಾಗ ಆಗುತ್ತಾ? ಆಗೋದಿಲ್ಲ. ಹಾಗಾಗಿ 1073 ಅನ್ನೋ ಈ ಸಂಖ್ಯೆ 7ರಿಂದ ಭಾಗ ಆಗೋದಿಲ್ಲ. 7ರದ್ದು ಒಂದು ವಿಶೇಷವಾದ ನಿಯಮ, ಇದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಯಾವುದೇ ಒಂದು ಸಂಖ್ಯೆ ಕೊಟ್ರೆ ಅದರ ಯೂನಿಟ್ ಡಿಜಿಟ್ ಅನ್ನ ರಿಮೂವ್ ಮಾಡಬೇಕು. ಆ ಸಂಖ್ಯೆಯಿಂದ ಬೇರ್ಪಡಿಸ್ಬಿಟ್ಟು ಅದನ್ನ ಡಬಲ್ ಮಾಡಿ ಮೈನಸ್ ಮಾಡಬೇಕು.
ಕೆಲವು ಉದಾಹರಣೆಗಳನ್ನ ನೋಡೋಣ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲನೇದು 171 ಇದೆ. 171ನ್ನ 7ರಿಂದ ಈಸಿಯಾಗಿ ಡಿವೈಡ್ ಮಾಡ್ಬೋದು. ನೋಡಿ, ಈ ತರ ಸಂಖ್ಯೆ ಕೊಟ್ಟಾಗ ಯಾವಾಗಲೂ ರೂಲ್ಸ್ ಅಪ್ಲೈ ಮಾಡಬೇಕು ಅಂತಿಲ್ಲ. ಡಿವೈಡೆಡ್ ಬೈ 7 ಅಂತ ಹಾಕ್ಬಿಟ್ಟು ಆನ್ಸರ್ ಮಾಡ್ಬೋದು ಆರಾಮಾಗಿ. 7 ಒಂದ್ಲಿ 7 2 14 ಆಗುತ್ತೆ. 31 ಆಯ್ತು, 31 ಡಿವೈಡ್ ಆಗಲ್ಲ, 171 ಆಗಲ್ಲ ಅಂತ ಈಸಿಯಾಗಿ ಹೇಳ್ಬೋದು. ಬಟ್ ರೂಲ್ಸ್ ಪ್ರಕಾರ ಯಾವ ರೀತಿ ಮಾಡ್ಬೋದು ಅಂತ ಇಲ್ಲಿ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ 171ನ್ನ ಏನ್ ಮಾಡಬೇಕು, 17 ಆಗಿರುತ್ತೆ, ಕೊನೆ ಡಿಜಿಟ್ ಅನ್ನ ಡಬಲ್ ಮಾಡ್ಕೋಬೇಕು, ಜೊತೆಗೆ ಮೈನಸ್ ಮಾಡಬೇಕು ಒರಿಜಿನಲ್ ನಂಬರ್ ಜೊತೆ. ಸೊ 17 ಹಾಗೆ ಬರ್ಕೊಂಡೆ, ಕೊನೆ ಡಿಜಿಟ್ ಅನ್ನ ಡಬಲ್ ಮಾಡಿ ಮೈನಸ್ ಮಾಡಿದ್ದೀನಿ. 17 ಮೈನಸ್ 2, 17 ಮೈನಸ್ 2 ಎಷ್ಟು, 15. 15 7ರಿಂದ ಭಾಗ ಆಗುತ್ತಾ, ಆಗೋದಿಲ್ಲ. ಹಾಗಾಗಿ ಮೊದಲನೇ ಸಂಖ್ಯೆ 171 ಕೂಡ 7ರಿಂದ ಭಾಗ ಆಗಲ್ಲ. 119 ಇದೆ, ಇದನ್ನು ಕೂಡ ಡೈರೆಕ್ಟ್ ಮಾಡ್ಬೋದು, ಬಟ್ ನಿಮಗೆ ರೂಲ್ಸ್ ಪ್ರಕಾರನೇ ತೋರಿಸ್ತೀನಿ. 11 ಮೈನಸ್ 9 ಇಂಟು 2. ಓಕೆ, 11 ಮೈನಸ್ 9 ಇಂಟು 2, 11 ಮೈನಸ್ 9 18. ಇಲ್ಲಿ ನೋಡ್ಕೋಬಹುದು ನೀವು, ಏನಾಗುತ್ತೆ ಈಗ ಮುಂದಿನ ಸಂಖ್ಯೆ 9 2 18 ಆಯ್ತಾ. ಸೊ 11ರಲ್ಲಿ 18 ಹೋದ್ರೆ ಮೈನಸ್ 17, ಮೈನಸ್ 7 ಆಗುತ್ತೆ. 7ರಿಂದ 7 ಡಿವೈಡ್ ಮಾಡ್ಬೋದಾ? ಓಕೆ, ಈಸಿ ಆಗ್ತಾ ಇದೆ. 119 ಕೂಡ 7ರಿಂದ ಭಾಗ ಆಗುತ್ತೆ, ಹಂಗೆ ಚೆಕ್ ಮಾಡಿ ಕೂಡ ನೋಡ್ಬೋದು. 119 ಡಿವೈಡೆಡ್ ಬೈ 7, 7 ಒಂದ್ಲಿ 7, 4 10 49 ಆಯ್ತು, 7 7 49, 17 7 119 ಆಗುತ್ತೆ. ನೆಕ್ಸ್ಟ್ 107 ಇದೆ, 107 ಒಂದ್ಸಲ ಚೆಕ್ ಮಾಡಿಬಿಡಿ. 107ಗೆ ಏನು ಮಾಡಬೇಕು, ಇಷ್ಟೇ, 10 ಮೈನಸ್ 14 ಮೈನಸ್ 4, 4ನ್ನ ನಾವು ಡಿವೈಡ್ ಮಾಡೋಕ್ಕಾಗಲ್ಲ 7ಇಂದ, ಆಬ್ವಿಯಸ್ಲಿ ಫೇಲ್ ಆಗ್ತಾ ಇದೆ. 107ನ್ನ ಬೇಕಾದ್ರೆ 7ರಿಂದ ಡಿವೈಡ್ ಮಾಡಿ ನೋಡಿ. 7 ಒಂದ್ಲಿ 7, 37 ಆಗುತ್ತೆ. 37 7ರಿಂದ ಪೂರ್ಣವಾಗಿ ಡಿವೈಡ್ ಆಗಲ್ಲ, ಸೊ ಇದು ಕೂಡ ಆಗಲ್ಲ. 383 ನೆಕ್ಸ್ಟ್ ನಂಬರು. 383ನ್ನ ಏನು ಮಾಡಬೇಕು, 38 ಮೈನಸ್ 3 ಇಂಟು 2, 38 ಮೈನಸ್ 6 32. 32ನ್ನ 7ರಿಂದ ಭಾಗ ಮಾಡ್ಬೋದಾ? ಸಾಧ್ಯ ಇಲ್ಲ, 7 4 28 ಆಗುತ್ತೆ, ಹಾಗಾಗಿ ಇದು ಕೂಡ ಆಗಲ್ಲ. 383 ಕೂಡ ಆಗದೆ ಇರುವಂತ ಸಂಖ್ಯೆ. 383ನ್ನ ಜನರಲ್ ಆಗಿ ಮಾಡಿ ನೋಡಿಬೇಕಾದ್ರೆ, ನೀವು ವೆರಿಫೈ ಮಾಡ್ಕೋಬೇಕು ಅಂದ್ರೆ, ಸೊ 7 5ಲಿ 35 ಆಗುತ್ತೆ, 7 5ಲಿ 35 ಆದ್ರೆ 3 ಉಳ್ಕೊತು, 33 ಆಯ್ತು. 33 ಪೂರ್ಣವಾಗಿ ಭಾಗ ಆಗಲ್ಲ, 35 ಇರ್ಬೇಕು 7ರಿಂದ ಭಾಗ ಮಾಡ್ಬೇಕಾದ್ರೆ, ಹಾಗಾಗಿ ಈ ಸಂಖ್ಯೆನೂ ಕೂಡ ಆಗಲ್ಲ. ಇಲ್ಲಿ 190 ಅನ್ನೋ ಒಂದು ಸಂಖ್ಯೆ ಮಾತ್ರ 7ರಿಂದ ಭಾಗ ಆಗತ್ತೆ. 8ರದು ಯಾವ ರೀತಿ ಇದೆ ಅಂತ ನೋಡ್ಬಿಡೋಣ. ಮೊದಲನೇದಾಗಿ 8ರಿಂದ ಭಾಗ ಮಾಡಬೇಕು ಅಂದ್ರೆ 4ರ ತರ, 4ರ ಡಿವಿಸಿಬಿಲಿಟಿ ರೂಲ್ಸ್ ನ ಜ್ಞಾಪಿಸ್ಕೊಳ್ಳಿ. 864 ಇತ್ತು, ಈಗ 36 ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. ಕೊನೆ 2 ಡಿಜಿಟ್ ಅನ್ನು ನೋಡ್ತಿದ್ರೆ, ಈ 2 ಡಿಜಿಟ್ 4ರಿಂದ ಭಾಗ ಆದ್ರೆ ಈ ಪೂರ್ಣ ಸಂಖ್ಯೆ 4ರಿಂದ ಭಾಗ ಆಗತ್ತೆ ಅಂತ ಹೇಳ್ತಿದ್ವಲ್ವಾ. ಇಲ್ಲೂ ಸೇಮ್ ರೂಲ್ಸೇ, ಏನು ವ್ಯತ್ಯಾಸ ಇಲ್ಲ. ಆದ್ರೆ ಕೊನೆಯ 3 ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು, ಅದು 8ರಿಂದ ಭಾಗ ಆಗಬೇಕು. ಒಂದು ಸಂಖ್ಯೆಯ ಕೊನೆಯ 3 ಅಂಕೆಗಳನ್ನ 8ರಿಂದ ಭಾಗಿಸಿದ್ರೆ ಆ ಸಂಖ್ಯೆ ಪೂರ್ಣವಾಗಿ ಭಾಗ ಆಗುತ್ತೆ. ಉದಾಹರಣೆಗೆ ಇಲ್ಲೇ ಕೊಟ್ಟಿದ್ದಾರೆ 24344. ಕೊನೆಯ 3 ಸಂಖ್ಯೆಗಳು ಯಾವುದು? 344. ಅದು 8ರಿಂದ ಭಾಗ ಆಗುತ್ತಾ? ಚೆಕ್ ಮಾಡಿ ನೋಡಿ, ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ 9ರ ವಿಭಾಜ್ಯತೆಯ ನಿಯಮ. 9ರ ವಿಭಾಜ್ಯತೆಯ ನಿಯಮ 3ನ್ನ ಹೋಲುತ್ತೆ. ಅಲ್ಲೇನ್ ಮಾಡ್ತಿದ್ವಿ, 3ರದ್ದು ನಾವು ಕಂಡುಹಿಡಿಬೇಕಾದ್ರೆ ಈಗ 319 ಅಂತ ಕೊಡ್ತಿದ್ರು. 319 3ರಿಂದ ಡಿವೈಡ್ ಆಗತ್ತಾ ಅಂದ್ರೆ ಏನ್ ಮಾಡ್ತಿದ್ವಿ, 3 + 1 + 9 ಅಂತ ಹಾಕ್ತಿದ್ವಿ. 13 3ರಿಂದ ಆಗಲ್ಲ, ಸೊ 319 3ರಿಂದ ಆಗಲ್ಲ ಅಂತ ಹೇಳ್ತಿದ್ವಲ್ವಾ. 9 ಕೂಡ ಸೇಮೆ, ಏನು ಡಿಫ್ರೆನ್ಸ್ ಇಲ್ಲ. ಆದ್ರೆ ಭಾಗ ಮಾಡ್ಬೇಕಾದ್ರೆ 9ರಿಂದ ಮಾಡ್ಬೇಕು ಅಷ್ಟೇ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 78532. ಅದನ್ನು ಕೂಡ್ಕೊಳ್ಳಿ. 7 + 8 + 5 + 3 + 2 25. 25 9ರಿಂದ ಭಾಗ ಆಗತ್ತಾ? ಆಗೋದಿಲ್ಲ. ಸೊ ಆಬ್ವಿಯಸ್ಲಿ ಈ ರೂಲ್ಸ್ ಅನ್ನ ನೀವು ಫಾಲೋ ಅಪ್ ಮಾಡ್ಬೇಕು. ಇದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ನ ತಗೊಂಡು ನೀವೇ ಚೆಕ್ ಮಾಡ್ಕೋಬಹುದು. ಯಾವ್ದಾದ್ರು ನಂಬರ್ಸ್ ಹಾಕೊಳ್ಳಿ, ಪರವಾಗಿಲ್ಲ, ಯಾವ ನಂಬರ್ಸ್ ಹಾಕೊಂಡ್ರು ನಡೆಯುತ್ತೆ. ಈಗ 31567 ಅಂತ ಹಾಕೊಂಡಿರ್ತೀನಿ. ಕೊನೆ 3 ಡಿಜಿಟ್ಸು 567. ಸಾರಿ, ಕೊನೆ ಎಷ್ಟು ಸಂಖ್ಯೆಗಳನ್ನ ಕೂಡ್ಕೊಳ್ಳಿ. 3 + 1 + 5 + 6 + 7. 3 + 1 4, 4 + 5 9, 9 + 6 15, 15 + 7 22. 22ನ್ನ 9ರಿಂದ ಡಿವೈಡ್ ಮಾಡ್ಬೋದಾ? ಆಗಲ್ಲ, ಆಬ್ವಿಯಸ್ಲಿ. ಈ ಸಂಖ್ಯೆ, ಈ ಓವರ್ ಆಲ್ ಸಂಖ್ಯೆ 31567 ಇದೆಯಲ್ಲ, ಇದು ಕೂಡ
9ರಿಂದ ಭಾಗ ಆಗಲ್ಲ. ಈ ರೀತಿಯಾಗಿ ಹಲವಾರು ಎಕ್ಸಾಂಪಲ್ಸ್ನ ತಗೊಂಡು ನೀವು ಆನ್ಸರ್ನ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ 10ರ ಬಾಧ್ಯತೆಯ ನಿಯಮ, ಕೊನೆಯ ಸಂಖ್ಯೆ 0 ಆಗಿರ್ಬೇಕು ಇಲ್ಲ 10 ಆಗಿರ್ಬೇಕು. 5ರಲ್ಲಿ ಏನ್ ಹೇಳಿದೆ, 0 ಆಗಿರ್ಬೇಕು ಇಲ್ಲ 5 ಆಗಿರ್ಬೇಕು ಅಂತ ಹೇಳಿದ್ನಲ್ಲ. 10ರ ಬಾಧ್ಯತೆಯ ನಿಯಮ, ಕೊನೆ ಸಂಖ್ಯೆ 0 ಆಗಿರುತ್ತೆ ಇಲ್ಲ 10 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಷ್ಟು ನಾನು ಡಿಸ್ಕಷನ್ ಮಾಡಿದ್ದೀನಿ. ಇನ್ನು ಕೆಲವು ಟಿಪಿಕಲ್ಸ್ ನಂಬರ್ ಇದೆ, 11, 13, 15. ಈ ಸಂಖ್ಯೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಎಕ್ಸಸೈಸಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಎಕ್ಸಸೈಸಸ್ ಅಂದ್ರೆ ನಾವು ಇಷ್ಟು ಏನ್ ಕಲ್ತಿದ್ವಿ LCM HCF ಜೊತೆ ಈ ಡಿವಿಸಿಬಿಲಿಟಿ ರೂಲ್ಸ್ಗೆ ಸಂಬಂಧಪಟ್ಟಂಗೆ ಎಷ್ಟು ಮಾಹಿತಿಗಳನ್ನ ಕಲ್ತಿದ್ವಿ, ಅದು ಎಕ್ಸಾಮಲ್ಲಿ ನಮ್ಗೆ ಹೆಂಗೆ ಅನುಕೂಲ ಆಗುತ್ತೆ, ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಅದ್ರ ಮೇಲೆ ಕೇಳಿದ್ದಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ್ಯಾವ ಕ್ವಶನ್ಸ್ ಬಂದಿವೆ, ಯಾವ ವರ್ಷದಲ್ಲಿ ಬಂದಿವೆ, ಸೊ ಇದು ಈ ಟಾಪಿಕ್ ಮೇಲೆ ಯಾವ್ದು ಕೇಳಿದ್ದಾರೆ, ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಆ ವಿಡಿಯೋದಲ್ಲಿ ಉಳಿದಂಥ ಸಂಖ್ಯೆಗಳು, ಟಿಪಿಕಲ್ ಸಂಖ್ಯೆಗಳು 11, 13 ಜೊತೆಗೆ ಘಾತಾಂಕಗಳು ಅಂತ ಹೇಳ್ತೀವಿ, 3 ರ ಘಾತ 5, 3 ರ ಘಾತ 7, ಈ ತರ ಸಂಖ್ಯೆಗಳನ್ನ ಕೊಟ್ಬಿಡ್ತಾರೆ, ಅಥವಾ ಎಕ್ಸ್ ಪವರ್ ಎ, ಎಕ್ಸ್ ಪವರ್ ಬಿ, ಈ ತರ ಒಂದು ಟಿಪಿಕಲ್ ಕ್ವಶನ್ಸ್ ಅನ್ನ ಕೇಳ್ತಾರಲ್ಲ, ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಎಕ್ಸಸೈಸಸ್ ಅನ್ನ ನಿಮಗೆ ಕೊಡ್ತೀನಿ. ನೀವು ಪೆನ್ನು ಪೇಪರ್ನ ಇಟ್ಕೊಂಡು ನೋಟ್ಸ್ ಮಾಡ್ಕೊತಾ ಹೋಗಿ. ನೋಟ್ಸ್ ಮಾಡ್ಕೊಂಡ್ರೆ ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ. ನಾನು PDF ನೋಟ್ಸನ್ನು ಟೆಲಿಗ್ರಾಮಲ್ಲಿ ಪ್ರೊವೈಡ್ ಮಾಡ್ತೀನಿ, ಸೇಮ್ ನೋಟ್ಸನ್ನು. ಬ್ಯುಸಿ ಇದ್ದಂಥವ್ರು ಆಮೇಲೆ ನೋಡ್ಕೋಬೋದು. ಬಟ್ ಲೈವ್ ಕ್ಲಾಸನ್ನು ನೋಡ್ತಿರೋ ಟೈಮಲ್ಲಿ ನೀವು ನೋಟ್ಸ್ಗಳನ್ನು ಮಾಡಿಕೊಂಡು ನೀವು ಎಕ್ಸಾಂಪಲ್ಗಳನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ. ಇದಿಷ್ಟು ಈ ದಿನದ ಮಾಹಿತಿ. ಪೇಯ್ಡ್ ಗ್ರೂಪನ್ನು ಜಾಯ್ನ್ ಆಗೋರು 99ನ ಪೇ ಮಾಡಬೇಕು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಇದೆ. ನಿಮ್ಗೇನು ಮಾಹಿತಿ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡೋಕ್ಕೆ ಹೋಗ್ಬೇಡಿ, ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ನ ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ವಾಟ್ಸಪ್ಗೆ ಬರ್ತೀರಾ, ಅಲ್ಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ಎಕ್ಸ್ಟ್ರಾರ್ಡಿನರಿ ನೋಟ್ಸ್ ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡೋದಿಲ್ಲ, ಫಸ್ಟ್ ಹೇಳ್ತಾ ಇದ್ದೀನಿ. ಕ್ಲಾಸ್ ನೋಟ್ಸಸ್ಗಳು ಮತ್ತು ಇಂಪಾರ್ಟೆಂಟ್ ಆಗಿರೋ ನೋಟ್ಸಸ್ಗಳು ಎಲ್ಲ ಸಬ್ಜೆಕ್ಟ್ಸ್ದು, ಎಷ್ಟು ಸಬ್ಜೆಕ್ಟ್ ಅವೈಲೇಬಲ್ ಇದೆ ನಿಮಗೆ, ಮ್ಯಾಥ್ಸ್ದು, ರೀಸನಿಂಗ್ದು ಕ್ಲಾಸಸ್ ಮಾಡ್ತೀನಲ್ಲ, ಆ ನೋಟ್ಸ್ಗಳನ್ನೇ ಕೊಡ್ತಾ ಹೋಗ್ತೀನಿ. ಎಷ್ಟು ಸಾಧ್ಯ ಅಷ್ಟು ಸಿಂಪಲ್ ಆಗಿ ನಿಮಗೆ ನೋಟ್ಸ್ ಕೊಡೋಕೆ ಟ್ರೈ ಮಾಡ್ತೀನಿ. ಇನ್ನು GK GS ಬಂದ್ಬಿಟ್ಟು ನಿಮಗೆ ಟೆಕ್ಸ್ಟ್ ಬುಕ್ಸನ್ನು ಪ್ರೊವೈಡ್ ಮಾಡ್ತೀನಿ. ಹಾಗೂ ನಾನು ಕ್ಲಾಸಲ್ಲಿ ಏನು ನೋಟ್ಸ್ಗಳನ್ನ ಕೊಡ್ತೀನೋ ಅದ್ರ ಜೊತೆಗೆ ಎಲ್ಲಿ ನನಗೆ ಬೆಸ್ಟ್ ಸೋರ್ಸ್ ಅಂತ ಅನಿಸುತ್ತೋ, ಈ PDF ನೋಟ್ಸಲ್ಲಿ ವರ್ತ್ ಇದೆ, ಇದನ್ನು ಓದಿದ್ರೆ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಅಂತ ಯಾವ್ಯಾವ್ದು ಅನಿಸುತ್ತೋ ಅಷ್ಟು PDF ನೋಟ್ಸ್ಗಳನ್ನು ಟೆಲಿಗ್ರಾಮಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಒಂದು ಕಡೆ ನೀಟಾಗಿ ನಾನು ನೋಟ್ಸ್ಗಳನ್ನ ಶೇರ್ ಮಾಡ್ತೀನಿ ಅಷ್ಟೇ. ಸ್ಪೆಸಿಫಿಕ್ ಆಗಿ ಇದೊಂದು ಪೇಯ್ಡ್ ಕ್ಲಾಸ್ ಅಂತ ಏನೂ ಇರೋದಿಲ್ಲ ಇಲ್ಲಿ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. GK GS, ಮ್ಯಾಥ್ಸು, ರೀಸನಿಂಗು ಎಲ್ಲ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಕ್ಲಾಸ್ ನೋಟ್ಸ್ಗಳು ಹಾಗೂ ನನಗನ್ಸುವಂಥ ಉಪಯುಕ್ತವಾದ ನೋಟ್ಸ್ಗಳನ್ನ ಟೆಲಿಗ್ರಾಮಲ್ಲಿ ಕೊಡ್ತಾ ಹೋಗ್ತೀನಿ. ಆಸಕ್ತಿ ಇರೋರು ಮಾತ್ರ ಜಾಯ್ನ್ ಆಗಿ. 99 ಈ QR ಕೋಡ್ ಇಲ್ಲಿ ಕಾಣ್ತಾ ಇದೆ, ಕಾಣಲಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ಗೆ ಬನ್ನಿ, ಅಲ್ಲಿ ನಿಮಗೆ QR ಕೋಡನ್ನು ಕೊಡ್ತೀನಿ. ಓಕೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋಗಳಿಗೂ. ಧನ್ಯವಾದಗಳು.